ಚಿನ್ನ ವಂಚನೆಯ ಕೇಸ್ನಲ್ಲಿ ಐಶ್ವರ್ಯ ಗೌಡಳಿಗೆ ಈ ಸಿಡಿಆರ್ ಅನ್ನು ತೆಕ್ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರೆದಿದೆ. ಐಶ್ವರ್ಯ ಗೌಡಗೆ ಸಿಡಿಆರ್ ಕೊಟ್ಟ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಮತ್ತಿಬ್ಬರು ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಚನ್ನಪಟ್ಟಣದ ಅಕ್ಕೂರು ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಸುನಿಲ್ ಐಶ್ವರ್ಯ ಗೌಡ ಆಪ್ತ ಆತನನ್ನ ಈಗ ಎಸಿಪಿ ಚಂದನ್ ಅವರು ಅರೆಸ್ಟ್ ಮಾಡಿದ್ದಾರೆ. ಐಶ್ವರ್ಯ ಗೌಡಗೆ ಸಿಡಿಆರ್ ಕೊಟ್ಟಂತಹ ಪ್ರಕರಣದಲ್ಲಿ ಇಬ್ಬರ ಬಂಧನ ಆಗಿದೆ. ಆರೋಪಿಗಳ ವಿಚಾರಣೆಯ ವೇಳೆ ಸ್ಫೋಟಕ ಸತ್ಯ ಬಹಿರಂಗವಾಗಿದೆ. ಕಳ್ಳರು ದರೋಡೆಕೋರರ ಹೆಸರಿನಲ್ಲಿ ಸಿಡಿಆರ್ ಅನ್ನು ಐಶ್ವರ್ಯ ಕೇಳಿದ್ಲು ಅನ್ನೋದು ಗೊತ್ತಾಗಿದೆ. ಈ ಐಶ್ವರ್ಯ ಕೇಳಿದಂತಹ ಸಿಡಿಆರ್ಗೆ ಈ ಹೆಡ್ ಕಾನ್ಸ್ಟೇಬಲ್ ಸಪೋರ್ಟ್ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಈ ಹೆಡ್ ಕಾನ್ಸ್ಟೇಬಲ್ ಏನಿದ್ದಾರೆ ಅವರು ಒಂದಿಷ್ಟು ಪ್ರಕರಣಗಳ ಇದನ್ನು ಇಟ್ಕೊಂಡು ಇದೆಲ್ಲ ತಕ್ಕೊಟ್ಟಿದ್ದಾರೆ ಅಂಥೇಳಿ. ಐಶು ಸಿಡಿಆರ್ ಸೀಕ್ರೆಟ್ ಹಾಗಾದರೆ ಹೇಗೆ ರಿವೀಲ್ ಆಗಿದೆ? ಐಶ್ವರ್ಯಗೆ ಈ ನೂರಾರು ಸಿಡಿಆರನ್ನು ಸುನಿಲ್ ತಕ್ಕೊಟ್ಟಿದ್ರು, ಅವರು ಹೆಡ್ ಕಾನ್ಸ್ಟೇಬಲ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಠಾಣೆಯ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬರದೇನೆ ಸಿಡಿಆರನ್ನು ತೆಗೆದುಕೊಟ್ಟಿದ್ದಾರೆ. 2001ರ ಕೊಲೆ ಕೇಸ್ನ ಕ್ರೈಮ್ ನಂಬರನ್ನು ಹಾಕಿ ಸಿಡಿಆರನ್ನು ತೆಗೆದಿರುವಂಥದ್ದು. ಸುಮ್ಮನೆ ಸಿಡಿಆರ್ ತೆಗೆಯೋದಕ್ಕೆ ಬರಲ್ಲ, ಕಾಲ್ ಡೀಟೇಲ್ಸನ್ನು ತೆಗೆಯೋದಕ್ಕೆ ಬರಲ್ಲ. ಕ್ರೈಮ್ ನಂಬರನ್ನು ಹಾಕಬೇಕು. ಅದನ್ನು 2001ರದ್ದು ಹಾಕಿದಾರಂತೆ. ಐಶ್ವರ್ಯ ಗೌಡಗೆ ಬೇಕಿದ್ದಂತಹ ಸಿಡಿಆರನ್ನು ತೆಗೆದುಕೊಟ್ಟಿದ್ರು ಪೇದೆ ಸುನಿಲ್ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಕಳ್ಳರು ದರೋಡೆಕೋರರ ಹೆಸರಿನಲ್ಲಿ ಸಿಡಿಆರನ್ನು ಐಶ್ವರ್ಯ ಕೇಳಿದ್ಲು ಅನ್ನೋದು ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ತಾನು ಹೇಳಿದಂತಹ ವ್ಯಕ್ತಿಗಳ ರಾಜಕಾರಣಿಗಳ ಸಿಡಿಆರ್ ಅರ್ಥಾತ್ ಕಾಲ್ ಲಿಸ್ಟನ್ನು ಪಡೆದುಕೊಂಡಿದ್ಲು ಅನ್ನೋದು ಗೊತ್ತಾಗಿದೆ. ಪೊಲೀಸ್ ಮೂಲಗಳಿಂದ ಪಬ್ಲಿಕ್ ಟಿವಿಗೆ ಸ್ಫೋಟಕ ಮಾಹಿತಿ ಸಿಕ್ಕಿರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಾಗೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಈ ಐಶ್ವರ್ಯಾಳಿಗೆ ಸಿಡಿಆರ್ ಕೊಟ್ಟಂತಹ ಪ್ರಕರಣಕ್ಕೆ ಚಂದನ್ ಕುಮಾರ್ ಅವರು ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದ್ರು. ಈಗ ಇಬ್ಬರ ಬಂಧನ ಆಗಿದೆ ಅನ್ನೋದು ಗೊತ್ತಾಗಿದೆ. ಪೊಲೀಸರ ಇನ್ವೆಸ್ಟಿಗೇಷನ್ ಅವರು ಏನು ಬಾಯಿ ಬಿಟ್ಟಿದ್ದಾರಂತೆ, ಹೇಗೆ ತೆಗೆದುಕೊಡ್ತಾ ಇದ್ರಂತೆ, ಇದೆಲ್ಲವನ್ನು ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ ಹೇಳಿ. ಪ್ರೇಮ್, ಐಶ್ವರ್ಯ ಗೌಡ ವಂಚನೆ ಪ್ರಕರಣ ಯಾವಾಗ ಬೆಳಕಿಗೆ ಬಂತೋ ಅದಾದ ಬಳಿಕ ವಂಚನೆ ಮಾಡುವಕ್ಕೆ ಮುಂಚೆ ಇವರು ಸಿಡಿಆರ್ ಅನ್ನ ತೆಗೆದುಕೊಳ್ತಿದ್ರು ಅನ್ನುವಂತ ವಿಚಾರ ಬೆಳಕಿಗೆ ಬರುತ್ತೆ. ಆ ಸಂದರ್ಭದಲ್ಲಿ ಆ ಸಿಡಿಆರ್ ಸಂಬಂಧಪಟ್ಟಂತೆ ಒಂದು ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ದಾಖಲಿಸಿಕೊಂಡು ಎಸಿಪಿ ಚಂದನ್ ನೇತೃತ್ವದಲ್ಲಿ ತನಿಖೆಯನ್ನ ಮಾಡಲಾಗುತ್ತೆ. ತನಿಖೆಯನ್ನ ಮಾಡಿದಂತ ಎಸಿಪಿ ಚಂದನ್ ಅವರು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ಬರುವಂತ ಅಕ್ಕೂರು ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಸುನಿಲ್ ಮತ್ತೆ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿರುವಂತ ಪವನ್ ಎಂಬ ವ್ಯಕ್ತಿಯನ್ನ ಬಂಧನ ಮಾಡಿ ತನಿಖೆಯನ್ನ ಮಾಡ್ತಿರುವಂತದ್ದು. ತನಿಖೆ ವೇಳೆ ಬಹಳಷ್ಟು ಸ್ಫೋಟಕವಾದ ಮಾಹಿತಿಗಳು ಕೂಡ ಬೆಳಕಿಗೆ ಬಂದಿದ್ದಾವೆ ಅನ್ನುವಂತ ಮಾಹಿತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವಂತದ್ದು. ಈ ಸುನಿಲ್ ಏನಿದ್ದಾನೆ ಹೆಡ್ ಕಾನ್ಸ್ಟೇಬಲ್ ಅಕ್ಕೂರು ಪೊಲೀಸ್ ಠಾಣೆಯಲ್ಲಿ ಕೆಲಸವನ್ನ ಮಾಡ್ಕೊಂಡಿರ್ತಾರೆ. ಸಂದರ್ಭದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಯಿಂದ ಈತನನ್ನ ಮಾಹಿತಿ ಪಡೆದು ಆ ಮೂಲಕ ಈತನ ಸಿಡಿಆರ್ ಗಳನ್ನ ತೆಗೆದುಕೊಳ್ತಿದ್ದ ಅನ್ನುವಂತ ಮಾಹಿತಿಗಳು ಕೂಡ ಈಗ ಗೊತ್ತಾಗ್ತಿರುವಂತದ್ದು. ಬಹಳ ಪ್ರಮುಖವಾಗಿ ಸಿಡಿಆರ್ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಕಳ್ಳರು ದರೋಡೆಕೋರರ ನಂಬರ್ ಗಳನ್ನ ಹಾಕಿ ಆ ರಾಜಕಾರಣಿ ಮತ್ತೆ ಆ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತ ಸಿಡಿಆರ್ ಗಳನ್ನ ತೆಗೆದುಕೊಳ್ತಿದ್ರು ಅನ್ನುವಂತ ಮಾಹಿತಿಗಳು ಗೊತ್ತಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.